ಅಭೂತಪೂರ್ವವಾಗಿ ಬೆಂಗಳೂರಿನಿಂದಲೂ ಸಹ ಮೈಸೂರುವರೆಗೂ ಸಹ ನಮ್ಮ ನಾಯಕರುಗಳ ಜೊತೆ ನಾವೆಲ್ಲರೂ ಸಹ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದೀವಿ. ಹಲವಾರು ವಿಷಯಗಳ ಚರ್ಚೆಗಳು ಆಗ್ತಾ ಇದ್ದಾವೆ. ನಾವು ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ವಿರುದ್ಧ ಈ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಮಗಿಂತ ಒಂದು ದಿವಸ ಮುಂಚೆ ಕಾಂಗ್ರೆಸ್ ಪಕ್ಷದ ಗಣ್ಯಾತ ನಾಯಕರನ್ನ ಗಣ್ಯಾತ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾವ ವಿರೋಧ ಪಕ್ಷದವರು ಅವರ ಭ್ರಷ್ಟಾಚಾರ ಬಯಲಿಗೆ ವಿಧಾನಸಭೆಯಲ್ಲಿ ಅವಕಾಶ ಸಿಕ್ಕಿದ ಸಂದರ್ಭದಲ್ಲಿ ನಾವು ಜನರ ಬಳಿ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರು ಯಾಕೆ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಅರ್ಥ ಆಗಿಲ್ಲ. ಅವರು ಮಾಡ್ತಾ ಇರ್ತಕ್ಕಂಥದ್ದು ಏನು ಮೈಸೂರಿನ ಮೂಲ ಹಗರಣ ಮತ್ತೆ ವಾಲ್ಮೀಕಿ ಹಗರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಇಲ್ಲಿ ಒಂದು ಭಾಷೆ ಒಂದು ಹೃದಯದಿಂದ ಮಾತಾಡ್ತೇನೆ, ಒಂದು ನಾಲಿಗೆಯಿಂದ ಮಾತಾಡ್ತೇನೆ. ಹೃದಯದಲ್ಲಿ ಕುಮಾರನ ಬಗ್ಗೆ ಮಾತಾಡ್ತೇನೆ, ನಾಲಿಗೆಯಲ್ಲಿ ಸಿದ್ದರಾಮಯ್ಯ ಬಗ್ಗೆ ಹೃದಯದಿಂದ ತಂದಿದ್ರೆ ಕುಮಾರನಿಗೆ ಅಂತೇನೆ, ನಾಲಿಗೆಯಲ್ಲಿ ಮಾತ್ರ ಸಿದ್ದರಾಮಯ್ಯ. ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಬಾಯಿ ಬಂದಂಗೆ ಬೇಕಂದು ಹೋಗ್ತಾ ಇರೋದು. ಮದ್ದೂರು ವಿಧಾನಸಭೆ, ಅದು ಇನ್ಸ್ಪೆಕ್ಟರ್ ಸಭೆ, ಕನ್ಯಾರ ಸಭೆ, ಇದು ಎಲ್ಲ ಕನೆಕ್ಷನ್ ಮಾಡುವ ಸಭೆ, ಹಿರೇಮಠದ ಸಭೆ, ಎಲ್ಲ ತಹಸೀಲ್ದಾರ್ ಪೊಲೀಸ್ ಸ್ಟೇಷನ್ ವಸೂಲಿ ಮಾಡಿರ್ತಕ್ಕಂಥ ಸಭೆ. ಈ ಸಭೆ ನಾವು ನಾಗಮಂಗಲದವರು ನಾಚಿಕೆ ಆಯ್ತಾದ್ರೆ ಇವತ್ತು ಆರ್ಥಿಕ ದೊಡ್ಡ ಶಂಕರಲಿಂಗೇಗೌಡರು ನಮ್ಗೆ ಮೊದಲ ಶಾಸಕರಾಗಿದ್ದರು. ಅದಾದ ಟಿ.ಎಂ. ಮಧ್ಯಪ್ರವರು, ಸಿಂಗಾರಿಗೌಡರು, ಕೃಷ್ಣಪ್ಪರು, ಚಿಗಿಗೌಡರು, ಈ ಪುಣ್ಯಾತ್ಮನ ರಾಜ್ಯವನ್ನು ಬೆಳೆಸು ಇವತ್ತು ಪಶ್ಚಾತ್ತಾಪ ನಾಗಮಂಗಲ ತಾಲೂಕಲ್ಲ ಮಂಡ್ಯ ಜಿಲ್ಲೆ ನೋಡ್ತಾ ಇದೆ. ಮಂಡ್ಯ ಜಿಲ್ಲೆ ಅನುಭವಿಸ್ತಾರೆ. ಇವತ್ತು ಇಡೀ ಪ್ರಪಂಚದ ಹಣ ಬಂದು ನೀರು ತುಂಬಿಕೊಳ್ಳಬೇಕಾದ್ರೆ ಇವ್ರ ಮಗ ಸಿಂಚಾಲಲ್ಲಿ ನೀರು ಕೊಡ್ತಿಲ್ಲ. ಯಾಕೆ ಕೊಡ್ತಿಲ್ಲ? ಅವ್ರ ಶಿಕ್ಷಣ ಮಳೆಗಾರಿಕೆ ಮಾಡ್ತಾರೆ, ನೀರು ಬಿಟ್ಬಿಟ್ಟು ಮಳೆಗಾರಿಕೆ ಮಾಡಕ್ಕೆ ತಪ್ಪಲ್ಲ ಅನ್ಸ್ಕೋಬೇಕು ಅಂತೇಳಿ ಶಿಕ್ಷಣದಲ್ಲಿ ನೀರಿಗೋಸ್ಕರ ಮಾಡ್ಕೊಂಡೇ ಅಲ್ಲಿಂದ ಇದೀಗ ಅವ್ರು ಮಾತಾಡ್ತಕ್ಕಂಥ ಕೆಲಸ. ನಾನು ಮಕ್ಕಳು ಕೂತವ್ರೆ, ಅಶೋಕಣ್ಣವರು ಎಲ್ಲರೂ ಕೂತವ್ರೆ. ಇವ್ರು 6 ಜನ ಹೆಂಗಿದ್ರು ಗೊತ್ತಾ? ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಬಿಜೆಪಿ ಇರ್ತಕ್ಕಂಥ ಕೆಲವ್ರನ್ನ ಅಡ್ಜಸ್ಟ್ ಮಾಡಕ್ಕೆ ಎತ್ತಿದ್ದೆ ಹೊರತು ಇವರು ತಡೆಯಕ್ಕೆ ಯಾವತ್ತೂ ನಮ್ಮಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಕ್ಕಂಥ ಜನರಾಜ್ಯಂದ್ರೆ ಮಾನ ಮರ್ಯಾದೆ ಇದ್ರೆ ತನ್ನ ಕ್ಷೇತ್ರದಲ್ಲಿ 48,000 ಮತಗಳನ್ನ ಕುಮಾರಸ್ವಾಮಿ ಕೊಟ್ಟಲ್ಲ, ಅವತ್ತು ಬೇಗನೆ ರಾಜೀನಾಮೆ ಬಿಸಾಕ್ಬೇಕಾಗಿದೆ. ದುಡ್ಡಿಗೋಸ್ಕರ ಏನ್ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಕುಮಾರಸ್ವಾಮಿ ಅವರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತೀರಾ? ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಿಮ್ಮನ್ನು ಯಾರು ಬೇಡ ನಿಮ್ಮನ್ನ ಯಾರು ಕೇಳ್ಕೊಂಡಿದ್ದಾರೆ? ಯಾರಾದ್ರು ಬಿಚ್ಚಾಡಿ ಅಂತ ಇವ್ರ ಅಧಿಕಾರ ಇದೆ. ಅದು ಯಾರು ಏನೇನು ತಪ್ಪಿದ್ರೆ ತೋರಿಸಿ ಯಾರು ನಾನು ತಪ್ಪಾಗಿದ್ರೆ ಜೈಲಿಗೆ ಕಳಿಸ್ತೀನಿ. ಇವತ್ತು ನಾನು ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಪರಿಶಾಲಿದ್ರು, ಯಾರ್ಯಾರು ಉಳುಮೆ ಮಾಡ್ತಿದ್ರು, ಇವತ್ತು ನಾವು ಬಡ ರೈತರಿಗೆ ಜಮೀನು ಕೊಟ್ಟಿದ್ದೀವಿ. ಅದಕ್ಕೆ ಇವತ್ತು RTC ಮಾಡಕ್ ಕೊಡ್ತಾ ಇರೋ ಕಾರಣ ಇವರಿಗೆ 1 ಎಕರೆ 1 ಲಕ್ಷ ಕೊಡ್ಬೇಕು. ಸಿಎಂ 7 ನಾವು ಜೀವನ ಅನಿಸಿಕೊಂಡಿಲ್ಲ. ಒಂದು ಸಿಎಂ 7 ಮಾಡ್ತಿರ್ಬೇಕಂದ್ರೆ
ಈ ಮತ್ತು 25 45 ಮಾಡ್ಕೊಂಡ್ರೆ 20 ಲಕ್ಷ ಮಂತ್ರಿ ಕೊಡ್ಬೇಕು. ಒಂದು ರಿನ್ಯೂವಲ್ ಮಾಡ್ಬೇಕು ತಿಂಗಳಿಗೆ ಅಂದ್ರೆ ವರ್ಷಕ್ಕೆ ಅಂದ್ರೆ 1 ಲಕ್ಷ ಉಸ್ತುವಾರಿ. ಒಬ್ಬ ಶಾಂತಿಯನ್ನ ಅಂತ ಒಬ್ಬನ ಕರ್ಕೊಂಡ್ಬಂದ್ರು. ನಾವು ರೈತರಿಗೆ ಪರಿಹಾರ ಕೊಡೋ ಕೆಲಸ ಶುರು ಮಾಡಿ 621393 ಪರಿಹಾರ ಕೊಡಲಿಲ್ಲ ಕೆಲಸ ಏನು ನುಂಗಿದ್ದು ಅಲ್ಲೇ ಬಸ್ಸಲ್ಲಿ ಹೋಗ್ಬೇಕಲ್ಲ ದುಡ್ಡ ಸತ್ತ ದುಡ್ಡು ಖರ್ಚು ಮಾಡಲ್ಲ. ಆದ್ರೆ ನಮ್ಮ ಜಿಲ್ಲಾ ಮಂತ್ರಿಗಳು ಒಬ್ಬ ಅಧಿಕಾರಿಗಳು ಉಸುಲಿ ಮಾಡಿದ್ದು ಎಸಿಗಳು 75, ಸರ್ಕಾರಿ ಇನ್ಸ್ಪೆಕ್ಟರ್ 20, ಡಿವೈಸ್ 25, ಸಬ್ ಇನ್ಸ್ಪೆಕ್ಟರ್ 5, ತಹಸೀಲ್ದಾರ್ಗಳು ಉಸುಲಿ ಮಾಡಿದ್ದು. ಗ್ರೂಪ್ ಒಂದು ಜಾಗ ಮಂಡ್ಯದ ಉಟ್ಕೊಂಡ್ಬಿಟ್ಟೆ. ಆ ಪುಣ್ಯಾತ್ಮರ ಮುಂದಿನ ದಿನಗಳಲ್ಲಿ ಬುದ್ಧಿ ಕಳಿಸ್ತಾರೆ, ಇವರು ಬುದ್ಧಿ ಕಲಿಯೋದಿಲ್ಲ. ದಯಮಾಡಿ ನೀವು ಕೆಳಗೆ ಮನವಿ ಮಾಡಿಕೊಡ್ತೀರಿ. ಎರಡೂ ಪಕ್ಷದವರು ತಂಡ ತಗೊಂಡ್ರೆ ಹೊರಟೆ ಅಧಿಕಾರವನ್ನು ಅವನು ಒಳಂತ ತಂತ್ರಗಳ ಕುತಂತ್ರಗಳನ್ನ ಮಾಡಿದ್ರೆ ಇವತ್ತು ಅವರು ಹೊಡಿತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಜಲಗಾಶ ಕೆಲಸ ಮಾಡಿದ್ರು ಬೆಳಿಗ್ಗೆಲ್ಲ ಕಾಂಗ್ರೆಸ್ ಅವಾಗ ಈಗ ಬೆಳಿಗ್ಗೆಲ್ಲ ಕಾಂಗ್ರೆಸ್ ಅಂತ ರಾತ್ರಿ ಎಲ್ಲ ಏನ್ ಮಾಡ್ತಾರೆ ಇದನ್ನ ನೀವು ದಯಮಾಡಿ ಯಾರಾಗಲಿ ಪಕ್ಷದಲ್ಲಿ ಯಾವ್ದೋ ಪಕ್ಷದವರಾಗಲಿ ಅವರು ತೀರ್ಮಾನ ಮಾಡಬೇಕಾಗ್ತದೆ. ಅವರು ನಿಷ್ಠೆಯಿಂದ ಸ್ಪಷ್ಟವಾಗಿ ಪಕ್ಷದ ಪರವಾಗಿ ನಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ಮುಂದಿನ ಚುನಾವಣೆಯಲ್ಲಿ ಅದೇಂಗೆ ಅದೇ ತರಲಿ ಅದೇಂಗೆ ಅಂತ ನೋಡೋಣ. ನಾವು ಪಡೆಯತಕ್ಕ ನಿಂತೀವಿ. ಏನೇನೋ ಮಾತಾಡ್ತಾರೆ, ಆ ಸುತ್ತ ಕೂತವೆ ಅವರ ಕುತ್ಕೊಂಡು ಕುಂಡಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಏನ್ ತೊಡ್ತಾರೆ ಮನೆ ಯೋಗಾಸನ ಮಾಡ್ತಿದ್ರು ತೊಡೆನೇ ಇಲ್ಲ, ಏನ್ ಕಟ್ಟಿದ್ರೋ ಗೊತ್ತಿಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ದಯಮಾಡಿ ನಿಮಗೆ ಕೆಳಗಡೆಯಿಂದ ಮನವಿ ಮಾಡ್ತಾರೆ, ಮುಂದಿನ ಯಾವುದೇ ಚುನಾವಣೆ ಬರಲಿ ಈ ಬೆಟ್ಟ ಕಾಂಗ್ರೆಸ್ ಸರ್ಕಾರದ ಪರವಾಗಿ ವಿರುದ್ಧವಾಗಿ ಈ ಪಕ್ಷವನ್ನ ಈ ಕಾಂಗ್ರೆಸ್ ಗಿಡಗಳು ನೋಡಿದ್ರೆ ಗಿಡ ಬೆಳೀತದೆ, ಅದನ್ನ ಎಲ್ಲರೂ ಏನೋ ಬೆಳೆಯಕ್ಕಿರ್ತದೆ. ಎರಡೂ ಪಕ್ಷದ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಕಳೆದ ಚುನಾವಣೆಯಲ್ಲಿ ಇವರು ಯಾರು ಏನೇನು ಕುತಂತ್ರಗಳ ಏನು ಮಾಡಿದ್ರು ಸಹ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಇವತ್ತು ಕೊಂಡಿದ್ದಾರೆ. ಇಡೀ ಪ್ರಪಂಚ ಅವ್ರ ಕಡೆ ನೋಡ್ತಾ ಇದೆ. ಎಲ್ಲಾ ದೇಶಗಳು ಮೋದಿಯವ್ರನ್ನ ಕರೀತಾ ಇದ್ದಾರೆ, ನಮ್ಮ ಪರ ಬನ್ನಿ, ನಮ್ಗೆ ನ್ಯಾಯ ಕೊಡಿಸಿ ಅಂತಕ್ಕಂಥದ್ದು. ಅಂತ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಕೆಲವು ಹಲವಾರು ಜನ ಸೇರ್ಕೊಂಡು ಇವತ್ತು ಮಾಡಿದ್ದಾರೆ. ಹಾಗೆ ಆದ್ರೂ ಸಹ ದೇವರು ಅಂತ ಒಬ್ಬ ಇದ್ದಾರೆ, ಅವನು ನೋಡ್ತಾ ಇದ್ದಾರೆ. ಇವತ್ತು తెలుగుదేశానికి ఏనామైతే పూర్ణంబాయి ಬಗ್ಗೆ ಮಾತಾಡೋಣ ದೊಡ್ಡ ಮನುಷ್ಯ, ಪೂರ್ಣ ಬಗ್ಗೆ ಮಾತಾಡೋಣ ದೊಡ್ಡ ಮನುಷ್ಯ. ಡಿ.ಕೆ. ಶಿವಕುಮಾರ್ ಏನಾಗೈತೆ ಈ ದಾಖಲೆಲ್ಲ ಕೊಟ್ಬಿಟ್ಟವ್ರೆ ಈ ಮೂಡಾದ. ಈಗ ಸಿದ್ದರಾಮಯ್ಯ 60 ಜನ ಮೈಸೂರು ಕರೆದು ಹೇಳ್ಬಿಟ್ಟು ಇದೆಲ್ಲ ಅನೇಕ ಮಾಡ್ತಿರೋದು ಅಂತ. ಈಗ ಸಿದ್ದರಾಮಯ್ಯ ಜನ ಬೇಕಲ್ಲ, ಏನ್ ಸಿದ್ದರಾಮಯ್ಯ ಪರ ಮಾತಾಡಿದ್ರು ಇದು ಸಿದ್ದರಾಮಯ್ಯ ಅರ್ಥ ಕೇಳ್ಕೊತಾರೆ. ಇನ್ನೊಂದು ಸೇರಿಸಿ ರಾಜೀನಾಮೆ ಕೊಡ್ತಾರೆ. ನೆಕ್ಸ್ಟ್ ಯಾರು ಅಂತಕ್ಕಂಥದ್ದಿರೋದೆ ಯಾರ್ಯಾರು ಕೊಡ್ತಾರೆ, ನನಗೆ ಸಿಕ್ಕತ್ತು ಅಂತ. ದಯಮಾಡಿ ನಿಮ್ಮ ಕೆಳಗಡೆಲ್ಲ ರೈತರು ಈಗಾಗಲೇ 2 ಬಾರಿ ಬೆಳೆಗಳಿಗೆ ನೀರು ಕೊಡ್ತಾರೆ, ಮನೆ ಹಾಳು ಮಾಡಿದ್ದಾರೆ. ಈಗಲೂ ಸಹ ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಯಾವ ನೀರು ಬಂದ್ರು ತಮಿಳುನಾಡು ಕೊಡ್ಬೇಕು ಅಂತಾರೆ, ನಮಗ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮುಂದಿನ ದಿನಗಳಾಗಿ ಎರಡೂ ಪಕ್ಷದವರು ಒಗ್ಗಟ್ಟಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಣ. ಯಾವುದೇ ಭಿನ್ನಾಭಿಪ್ರಾಯ ಅಣ್ಣ ತಮ್ಮದಿಂದ ಕೂತ್ಕೊಂಡು ಬಗೆಹರಿಸಿಕೊಂಡು ನಾವು ಹೋಗೋಣ. ನಿಜ ನಾವು ವ್ಯವಸಾಯ ಅಂತ ಹೇಳಿ ಬೇಸಾಯ ಅಂತ ಹೇಳಿ ಸಮಯ ಕೊಟ್ಟು ನಿಜ ಅದನ್ನೇ ದೊಡ್ಡದು ಮಾಡ್ಕೊಂಡ ದಯಮಾಡಿ ಬರಲ್ಲ ಕೈ ಮುಗಿಸ್ಕೊಳ್ತೀನಿ. ಈ ಪಾದಯಾತ್ರೆ ಇನ್ನು ಅತ್ಯಂತ ಹೆಚ್ಚಿಗೆ ಯಶಸ್ವಿಯಾಗಬೇಕು. ಭಾನುವಾರ ಶನಿವಾರ ಸಭೆಗೆ ಎಲ್ಲರೂ ಬಂದು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.